ಶ್ರೀಮಂತರು, ಕ್ರೋನಿ ಕ್ಯಾಪಿಟಲಿಸ್ಟ್ಸ್, ಇನ್ನೊಂದು ಕಡೆ ಅತ್ಯಂತ ಬಡವರು ಬೆಳೀತಾ ಇದ್ದಾರೆ. ಇನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಮೋದಿ ಶಾರ್ ಅವರು ಇರೋದ್ರಿಂದಾಗಿ ಇನ್ನುಳಿದ ಯಾವ ಇನ್ಸ್ಟಿಟ್ಯೂಟ್ಗಳು ಇಲ್ಲೇ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇವರ ರಾಜಕೀಯ ವ್ಯವಹಾರಗಳಿಗೆ, ರಾಜಕೀಯ ವ್ಯವಸ್ಥೆಗೆ ಫಂಡಿಂಗ್ ಮಾಡುವಂಥವ್ರು ಕಾರ್ಪೊರೇಟ್ಗಳು. ಅದೇ ಕಾಲಕ್ಕೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಈ ನಮ್ಮ ಯುವಜನರಿಗೆ ತಮ್ಮ ಸತ್ಯ ಅಂತ ಹೇಳುವಂಥ ಇನ್ನೊಂದು ಮೋಹನ್ ಭಾಗವತರ RSS. ಈ 3 ಜನ ಕೂಡ ಇಡೀ ದೇಶದ ಅರ್ಥವ್ಯವಸ್ಥೆ ನಮ್ಮ ಕೈಯಲ್ಲಿ, ಇಡೀ ದೇಶದ ವ್ಯವಸ್ಥೆಯನ್ನು, ಇಡೀ ದೇಶದ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ವ್ಯವಸ್ಥೆಯನ್ನು ತಮ್ಮ ಮುಷ್ಟಿಟ್ಟುಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಉದ್ಯೋಗ ಸೃಷ್ಟಿಗಳಾಗ್ತಾ ಇಲ್ಲ. ಅದೇ ಕಾಲಕ್ಕೆ ಅಲ್ಲಿ ವಿದ್ಯಾರ್ಥಿ ಜೊತೆಗೆ ಮಾತಾಡಿದರು. ನೀನು ನೋಡ್ರಿ, ಪ್ರಯಾಗರಾಜದಲ್ಲಿ, ಇಟ್ ಮೀನ್ಸ್ ಅಲಹಾಬಾದ್ನಲ್ಲಿ ನಡೆದಂಥ ದೊಡ್ಡ ಫಂಕ್ಷನ್ದಲ್ಲೇ, ಈಗ ಅಲ್ಲಿ ಕೋಟಾದೆಲ್ಲ ಆಯಿತು, ಅದಂದ್ರೆ ಮತ್ತೊಂದು ಕಡೆ ಆಯಿತು, ನಮ್ಮ ಡೆಹ್ರಾಡೂನ್ದೆಲ್ಲ, ಇಲ್ಲೇ ನಡೆದಂಥ ಒಂದು ದೊಡ್ಡ ಸಮ್ಮೇಳನದಲ್ಲಿ ಸಾವಿರಾರು, ನೂರಾರಲ್ಲ, ಲಕ್ಷಾವಧಿ ಜನ ಬರ್ತಾಯಿದ್ರು ಅಲ್ಲಿ ಯುವಕರು ಅನ್ನುವಂಥದ್ದು. ಈ ಯುವಕರ ಪ್ರವಾಹ, ಜಂಜಿಗಳೆಲ್ಲ ಇವರು ಇದರಿಂದವ್ರು ಇವತ್ತು ರಾಹುಲ್ ಅವರು ಹೀರೋ ಆಗಿಬಿಟ್ಟಿದ್ದಾನೆ ಇವತ್ತು ಅಂತ ಅವತ್ತು ಇನ್ನೇನಿಲ್ಲಂತ ಫಂಕ್ಷನ್ದಲ್ಲಿ ಕಂಡು ಬಂದಂಥ ವಿಷಯ ಆಗಿದೆ. ಯಾಕಂದರೆ ಇವ್ರಿಗೆಲ್ಲರಿಗೂ ಇವತ್ತು ಬದಲಾವಣೆ ಬೇಕಾಗಿದೆ, ಉದ್ಯೋಗ ಬೇಕಾಗಿದೆ, ಶಿಕ್ಷಣ ಬೇಕಾಗಿದೆ. ಎಲ್ಲ ಯುವಕರಿಗೆ ಕಲಿದವ್ರಿಗೆ ಉದ್ಯೋಗ ಇಲ್ಲ, ಕಲಿಬೇಕಂದ್ರೆ ವ್ಯವಸ್ಥೆ ಇಲ್ಲ. ಎಲ್ಲನೂ ದುಡ್ಡು ಸಿಕ್ಕಾಪಟ್ಟೆ ಕೊಟ್ಟು ಖರ್ಚು ಮಾಡಿ ಕಲಿಬೇಕು, ಕರೆದ ಮೇಲೆ ನೌಕರಿ ಇಲ್ಲ ಅನ್ನುವಂಥ ವಿಷಯವನ್ನು ಚರ್ಚೆ ಮಾಡಿದರು. ನೀವು ಗೊತ್ತದ ಈಗಾಗಲೇ ಕೋಟಾದಲ್ಲಿ ಆಗಿರ್ಬೋದು, ಡೆಹ್ರಾಡೂನ್ದಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ನಡೆದಂಥ ಫಂಕ್ಷನಲ್ಲಿ ಒಂದು ಹೊಸ ಪದ್ಧತಿಯನ್ನೇ ಈಗಾಗಲೇ ರಾಹುಲ್ ಗಾಂಧಿ ಹಾಕ್ಕೊಂಡಿದ್ದಾರೆ. ಗೊತ್ತದೆ ನಿಮಗೆ. ವಿದ್ಯಾರ್ಥಿಗಳಲ್ಲಿ ಯಾರು ಒಳಗಾಗಿದ್ದಾರೋ ಅಂಥ ವಿದ್ಯಾರ್ಥಿಗಳನ್ನ ಕರೆದು ಅವ್ರನ್ನ ಸ್ಟೇಜ್ ಮೇಲೆ ಮಾತಾಡಿಸುವಂಥದ್ದು. ಅಲ್ಲಿ ಪೇಪರ್ ಲೀಕ್ ಯಾವ ರೀತಿ ಆಗಿದೆ, ಎಕ್ಸಾಮ್ಗಳ ಈಗಾಗಲೇ ಈ ಚರ್ಚೆ ನಡೆದ ಇಡೀ ದೇಶ ತುಂಬ